ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇವತ್ತು ಕೋಲಾರದ ಪ್ರತಿಷ್ಠಿತ ನಾನ್ ವೆಜ್ ಹೋಟೆಲ್ಗಳು ಸಹ ಏನು ಪರಿಣಾಮ ಬೀರುವಂಥದ್ದು. ನಾನು ಇವತ್ತು ಕೋಲಾರದ ಏನು ಡೂಮ್ಲೆಟ್ ಸರ್ಕಲ್ ಇರುವಂತಹ ಏನು ಅನ್ನಪೂರ್ಣ ಮೆಸ್ ಮುಂದೆ ಇದ್ದೇನೆ. ನೋಡ್ಬೋದು ದೃಶ್ಯಗಳಲ್ಲಿ ಇವತ್ತು ಇದು ಕೋಲಾರದ ಪ್ರತಿಷ್ಠಿತ ನಾನ್ ವೆಜ್ ಹೋಟೆಲ್ಲು. ಆದರೆ ಇವತ್ತು ಸಿಲಿಂಡರ್ನ ಅಭಾವದಿಂದ ಇವತ್ತು ಏನು ಮುಂದೆ ಇರುವಂತಹ ಜಾಗದಲ್ಲಿ ಇವತ್ತು ಸೌದೆಯಲ್ಲಿ ಊಟ ಮಾಡಲು ಅಂದರೆ ಮುಂದಾಗಿರುವಂಥ ಅಂದರೆ ಮಟನ್ ಬಿರಿಯಾನಿ ಆಗ್ಬೋದು ಮತ್ತು ಚಿಕನ್ ಬಿರಿಯಾನಿ ಆಗ್ಬೋದು ಇವತ್ತು ಸಂಪೂರ್ಣವಾಗಿ ಸೌದೆಯಲ್ಲಿ ಮಾಡಲು ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಏನು ವಾಣಿಜ್ಯ ಸಿಲಿಂಡರ್ಗಳ ಅಭಾವದಿಂದ ಇವತ್ತು ಇಲ್ಲಿನ ಮಾಲೀಕರು ಏನು ತಮ್ಮ ಹೋಟೆಲ್ನ ಮುಂದೆ ಇರುವಂತಹ ಜಾಗದಲ್ಲಿ ಇವತ್ತು ಏನು ಸೌದೆಯ ಮುಖಾಂತರ ಇವತ್ತು ಏನು ಮಟನ್ ಮತ್ತು ಚಿಕನ್ ಬಿರಿಯಾನಿಯನ್ನು ಮಾಡ್ತಾ ಇರೋವಂಥದ್ದು. ಅಂದರೆ ಕಳೆದ 1 ವಾರಗಳಿಂದ ಏನು ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಇವತ್ತು ಏನು ಹೋಟೆಲ್ನ ಮಾಲೀಕರು ಸಂಪೂರ್ಣವಾಗಿ ಇವತ್ತು ಏನು ಸೌದೆಗೆ ಮೊರೆ ಹೋಗಿದ್ದಾರೆ. ಏನು ಹೋಟೆಲ್ಗಳನ್ನು ಮುಚ್ಚೋದು ಬೇಡ, ಒಂದಷ್ಟು ತಮ್ಮ ಕೈಲಾದಂಥ ಏನು ಊಟವನ್ನು ಮಾಡೋಣ ನಿಟ್ಟಿನಲ್ಲಿ ಇವತ್ತು ಏನು ಸೌದೆಯಲ್ಲಿ ಇವತ್ತು ಏನು ಊಟ ಅಂದರೆ ಬಿರಿಯಾನಿ ಮಾಡ್ತಾ ಇರೋಂಥದ್ದು. ಪ್ರಮುಖವಾಗಿ ಏನು ಇವತ್ತು ಸೌದೆಯ ದರವೂ ಸಹ ಹೆಚ್ಚಾಗಿರುತ್ತದೆ ಅಂತ ಹೇಳಿದ್ರೆ ಏನು ಕಳೆದ 1 ವಾರದ ಹಿಂದೆ ಏನು 1 kg ಸೌದೆ 5 ರೂಪಾಯಿ 4 ರೂಪಾಯಿ ಇತ್ತು. ಇವಾಗ ದಿಢೀರ್ನೆ ಏನು 5 ರೂಪಾಯಿಗೆ ಹೋಗಿದೆ. ಅದ್ರ ಜೊತೆಗೆ ಇವತ್ತು ಹೋಟೆಲ್ನ ಮಾಲೀಕರು ಸಹ ಏನು ಮೊದಲು ಮಾಡ್ತಾ ಇದ್ದಂತಹ ಮೆನ್ಯೂಲು ಸಹ ಕಡಿತಗೊಳಿಸಿರುವಂಥ ಅಂದರೆ ಏನು ಕಬಾಬ್ ಮತ್ತು ಏನು ಚಿಕನ್ ಚಿಲ್ಲಿ ಸೇರಿದಂತೆ ಹಲವಾರು ಐಟಮ್ಗಳನ್ನ ಸಹ ಕಡಿತಗೊಳಿಸಿರುವಂಥದ್ದು. ಅಂದರೆ ವಾಣಿಜ್ಯ ಸಿಲಿಂಡರ್ಗಳ ಅಭಾವದಿಂದ ಇವತ್ತು ಎಲ್ಲವನ್ನೂ ಸಹ ಮಾಡಲು ಸಾಧ್ಯವಾಗದ ಕಾರಣ ಇವತ್ತು ಹೋಟೆಲ್ನ ಮಾಲೀಕರು ಕೇವಲ ಏನು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಒಂದಿಷ್ಟು ಏನು ಬೇರೆ ಬೇರೆ ರೀತಿಯ ಏನು ಊಟಗಳನ್ನು ಮಾಡಲು ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಹೋಟೆಲ್ನ ಮಾಲೀಕರು ಇಲ್ಲೇ ಇದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಏನು ಇವತ್ತು ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ ತಮಗೆ, ಅದಕ್ಕೆ ನೀವು ಸೌದೆಯಲ್ಲಿ ಮಾಡ್ತಾ ಇದ್ದೀರಿ? ವಾಣಿಜ್ಯ ಸಿಲಿಂಡ್ರು 1 ವಾರದಿಂದ ನಮಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಅದರಿಂದ ಸೌದೆನಲ್ಲಿ ಬಿರಿಯಾನಿ, ಮಟನ್ ಸಾರು, ಚಿಕನ್ ಸಾರುಗಳು ಮಾಡ್ತಾಯಿದ್ರು. ಕೆಲವೊಂದೆಲ್ಲ ಐಟಮ್ಗಳು ನಿಲ್ಲಿಸ್ಬಿಟ್ಟಿದ್ರೆ ತುಂಬಾ ತೊಂದರೆ ಆಗಿದೆ. ಸೌದೆ ರೇಟ್ ಜಾಸ್ತಿ ಆಗಿದೆ. ಈಗ ನಮಗೆ ಜಾಸ್ತಿ ಕಷ್ಟನೇ ಆಗಿದೆ ಹೋಟ್ಲ್ ನಡೆಸೋವಂಥದ್ದು. ಇನ್ನು ನಡೆಸಲಿಲ್ಲ ಅಂದರೆ ಜನ ವಾಪಸ್ ಹೋಗ್ತಾರೆ, ಇದಕ್ಕೆ ಹುಡ್ಕೊಂಬರ್ತಾರೆ. ಅದರಿಂದ ನಾವು ಸೌದೆ ಒಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ. ಸರ್, ಎಷ್ಟು ದಿನದಿಂದ ಸೌದೆಯಲ್ಲಿ ಮಾಡ್ತಾ ಇದ್ದೀರಿ? ಮತ್ತು ಸಿಲಿಂಡರ್ಗಳು ಇವಾಗ ನಿಮಗೆ ಸಂಪೂರ್ಣವಾಗಿ ಸಿಗ್ತಾನೆ ಇಲ್ವಾ ಅಂತ? ಸಂಪೂರ್ಣವಾಗಿ ಒಂದು ಸಿಲಿಂಡ್ರ್ ಕೂಡ ಕೊಡ್ತಾ ಇಲ್ಲ. ಕಮರ್ಷಿಯಲ್ ಅಂತೂ ಇನ್ನೂ ನಮಗೆ ಒಂದು ಕೊಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಒಂದು 10 ದಿವಸದಿಂದ ನಾವು ಒಲೆಗಳಲ್ಲೇ ಮಾಡಿಕೊಂಡು ಇದು ಮಾಡ್ತಾಯಿದ್ದೀವಿ. ಯಾವ್ಯಾವ ಮೆನು ಕಡಿತ ಮಾಡ್ತೀರಾ ಅಂತ ಅಂದ್ರೆ ಹೇಳ್ತಾ ಇದ್ದೀರಿ? ಕಬಾಬು ಅವ್ರು ನಿಲ್ಲಿಸ್ಬಿಟ್ಟಿದ್ದೀರಿ ಅಂತ, ಯಾವ್ದು ನಿಲ್ಲಿಸಿದ್ದೀರಿ ಸರ್ ನೀವು? ಬೋಟಿ ಮತ್ತು ಕೆಲವೊಂದು ಈ ಜಾಸ್ತಿ ಗ್ಯಾಸ್ ಯೂಸ್ ಆಗೋಂಥದ್ದು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರಿ. ಕಬಾಬು, ಬೋಟಿ, ಚಿಲ್ಲಿ, ಪೆಪ್ಪರು ಇವೆಲ್ಲ ನಿಲ್ಲಿಸಿದ್ರಿ. ಬರೀ ಸಾಂಬಾರು ಅಂಥದ್ದು ಮಾತ್ರ ಮೇಂಟೈನ್ ಮಾಡಿಕೊಂಡು ಹೋಟ್ಲ್ ನಡೆಸ್ಕೊಳ್ತಾಯಿದ್ವಿ. ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಅಷ್ಟೇ. ಒಂದು 30-40 ಐಟಮ್ ಇರುತ್ತೆ, ಅದೆಲ್ಲ ಸ್ಟಾಪ್ ಮಾಡಿದ್ರು. ಒಂದು 10 ಐಟಮ್, ಒಂದು 5-6 ಐಟಮ್ ಅಷ್ಟೇ ಈಗ ಕೊಡ್ತಾ ಇರೋಂಥದ್ದು. ಸರ್, ಈಗಾಗಲೇ ಸಾಕಷ್ಟು ಹೋಟೆಲ್ಗಳು ಸರ್ ಬಂದ್ ಮಾಡಿದ, ಅಂದರೆ ಏನು ವಾಣಿಜ್ಯ ಸಿಲಿಂಡರ್ಗಳು ಸಿಗದ ಕಾರಣ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾವೆ. ಇವಾಗ ನೀವತ್ತು ಸೌದೆಯಲ್ಲಿ ಮಾಡ್ತಾ ಇದ್ದೀರಿ, ಹೆಂಗೆ ಸರ್, ಕಷ್ಟ ಅನಿಸ್ತಾ ಇದೆಯಾ ಅಂತ? ಕಷ್ಟನೇ, ನಮಗೂ ಜಾಗ ಇಲ್ಲ, ಆದರೂ ಒಂದು ಸ್ವಲ್ಪ ಕಷ್ಟದಲ್ಲೇ ಇದನ್ನು ಮಾಡ್ಕೊತಾ ಇದ್ದೀರಿ. ಕೆಲವೊಂದು ಪಾಪ ಹೋಟ್ಲು ಕ್ಲೋಸ್ ಮಾಡಿದ್ದಾರೆ, ಯಾಕಂದರೆ ಅಲ್ಲಿ ಜಾಗ ಇಲ್ಲ ಸೌದೆ ಒಲೆ ಹಾಕೋಕ್ಕೆ. ಅದರಿಂದ ಇದು ಮಾಡಿದ್ದಾರೆ. ಅದಕ್ಕೆ ಸರ್ಕಾರದವ್ರು ಒಂದು ಸ್ವಲ್ಪ ಇದನ್ನು ಗಮನ ತಗೊಂಡು ಒಂಚೂರು ಬೇಗನೆ ಕಮರ್ಷಿಯಲ್ ಕೊಟ್ಟರೆ ಜನಗಳಿಗೂ ತೊಂದರೆ ಆಗಲ್ಲ. ಪಾಪ ಆಸ್ಪತ್ರೆಗಳಿಗೆ ಅಲ್ಲಿ ಇಲ್ಲಿ ಬರ್ತಾರೆ, ವಾಪಸ್ ಹೋಗ್ತಾರೆ ಜನ ವಾಪಸ್ಸು. ಅದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು. ಸರ್, ನಿನ್ನೆ ಸಚಿವರು ಒಂದು ಮಾತಾಡಿದ್ದಾರೆ ಸರ್, 1000 ಸಿಲಿಂಡರ್ಗಳು ಹೋಟೆಲ್ ಕೊಡ್ತೀರಿ ಅಂತ. ಅದನ್ನು ಉಪಯೋಗ ಆಗುತ್ತಾ ಸರ್? ಅಂದ್ರೆ ಎಲ್ಲರಿಗೂ ಸಿಗುತ್ತಾ ಅಂತ 1000 ಸಿಲಿಂಡರ್ ಕೊಟ್ಟರೆ? ಇಲ್ಲ ಸರ್, ಸಿಗಲ್ಲ. 1000 ಕೊಟ್ಟರೆ ಏನು ಸಾಕಾಗಲ್ಲ. ಈಗ ನಮ್ಮದು ಡೈಲಿ ಒಂದು 4-5 ಬೇಕಾಗುತ್ತೆ. ಕಡಿಮೆ ಅಂದರೆ ಒಂದು 2 ಕೊಟ್ಟರೆ ಸಾಕು ನಮಗೆ. ಕಡಿಮೆ ಅಂದರೆ ಅದರಲ್ಲಿ ಹೆಂಗೋ ಮೇಂಟೈನ್ ಮಾಡ್ಕೊಬೋದು. ಅದು ಸೌದೆ ಒಲೆಯಲ್ಲಿ ಮಾಡಿಕೊಂಡು ಮಿಕ್ಕಿದ ಒಗ್ಗರಣೆಗಳು ಅದರಲ್ಲಿ ಹಾಕ್ಕೊಬೋದು. ಅದು ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇವಿಷ್ಟು ಹೋಟೆಲ್ ಮಾಲೀಕರ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಯುದ್ಧದ ಎಫೆಕ್ಟ್ ಇವತ್ತು ಏನು ಹೋಟೆಲ್ ಉದ್ಯಮದ ಮೇಲೆ ಏನು ಸಾಕಷ್ಟು ಪರಿಣಾಮ ಬೀರಿದೆ. ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹೋಟೆಲ್ಗಳನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋದು ಹೋಟೆಲ್ ಮಾಲೀಕರ ಮಾತಾಗಿರುವಂಥದ್ದು. ಕ್ಯಾನ್ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇವತ್ತು ಕೋಲಾರದ ಪ್ರತಿಷ್ಠಿತ ನಾನ್ ವೆಜ್ ಹೋಟೆಲ್ಗಳು ಸಹ ಏನು ಪರಿಣಾಮ ಬೀರುವಂಥದ್ದು. ನಾನು ಇವತ್ತು ಕೋಲಾರದ ಏನು ಡೂಮ್ಲೆಟ್ ಸರ್ಕಲ್ ಇರುವಂತಹ ಏನು ಅನ್ನಪೂರ್ಣ ಮೆಸ್ ಮುಂದೆ ಇದ್ದೇನೆ. ನೋಡ್ಬೋದು ದೃಶ್ಯಗಳಲ್ಲಿ ಇವತ್ತು ಇದು ಕೋಲಾರದ ಪ್ರತಿಷ್ಠಿತ ನಾನ್ ವೆಜ್ ಹೋಟೆಲ್ಲು. ಆದರೆ ಇವತ್ತು ಸಿಲಿಂಡರ್ನ ಅಭಾವದಿಂದ ಇವತ್ತು ಏನು ಮುಂದೆ ಇರುವಂತಹ ಜಾಗದಲ್ಲಿ ಇವತ್ತು ಸೌದೆಯಲ್ಲಿ ಊಟ ಮಾಡಲು ಅಂದರೆ ಮುಂದಾಗಿರುವಂಥ ಅಂದರೆ ಮಟನ್ ಬಿರಿಯಾನಿ ಆಗ್ಬೋದು ಮತ್ತು ಚಿಕನ್ ಬಿರಿಯಾನಿ ಆಗ್ಬೋದು ಇವತ್ತು ಸಂಪೂರ್ಣವಾಗಿ ಸೌದೆಯಲ್ಲಿ ಮಾಡಲು ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಏನು ವಾಣಿಜ್ಯ ಸಿಲಿಂಡರ್ಗಳ ಅಭಾವದಿಂದ ಇವತ್ತು ಇಲ್ಲಿನ ಮಾಲೀಕರು ಏನು
ತಮ್ಮ ಹೋಟೆಲ್ನ ಮುಂದೆ ಇರುವಂತಹ ಜಾಗದಲ್ಲಿ ಇವತ್ತು ಏನು ಸೌದೆಯ ಮುಖಾಂತರ ಇವತ್ತು ಏನು ಮಟನ್ ಮತ್ತು ಚಿಕನ್ ಬಿರಿಯಾನಿಯನ್ನು ಮಾಡ್ತಾ ಇರೋವಂಥದ್ದು. ಅಂದರೆ ಕಳೆದ 1 ವಾರಗಳಿಂದ ಏನು ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಇವತ್ತು ಏನು ಹೋಟೆಲ್ನ ಮಾಲೀಕರು ಸಂಪೂರ್ಣವಾಗಿ ಇವತ್ತು ಏನು ಸೌದೆಗೆ ಮೊರೆ ಹೋಗಿದ್ದಾರೆ. ಏನು ಹೋಟೆಲ್ಗಳನ್ನು ಮುಚ್ಚೋದು ಬೇಡ, ಒಂದಷ್ಟು ತಮ್ಮ ಕೈಲಾದಂಥ ಏನು ಊಟವನ್ನು ಮಾಡೋಣ ನಿಟ್ಟಿನಲ್ಲಿ ಇವತ್ತು ಏನು ಸೌದೆಯಲ್ಲಿ ಇವತ್ತು ಏನು ಊಟ ಅಂದರೆ ಬಿರಿಯಾನಿ ಮಾಡ್ತಾ ಇರೋಂಥದ್ದು. ಪ್ರಮುಖವಾಗಿ ಏನು ಇವತ್ತು ಸೌದೆಯ ದರವೂ ಸಹ ಹೆಚ್ಚಾಗಿರುತ್ತದೆ ಅಂತ ಹೇಳಿದ್ರೆ, ಏನು ಕಳೆದ 1 ವಾರದ ಹಿಂದೆ ಏನು 1 kg ಸೌದೆ 5 ರೂಪಾಯಿ 4 ರೂಪಾಯಿ ಇತ್ತು, ಇವಾಗ ದಿಢೀರ್ನೆ ಏನು 5 ರೂಪಾಯಿಗೆ ಹೋಗಿದೆ. ಅದ್ರ ಜೊತೆಗೆ ಇವತ್ತು ಹೋಟೆಲ್ನ ಮಾಲೀಕರು ಸಹ ಏನು ಮೊದಲು ಮಾಡ್ತಾ ಇದ್ದಂತಹ ಮೆನ್ಯೂಲು ಸಹ ಕಡಿತಗೊಳಿಸಿರುವಂಥ, ಅಂದರೆ ಏನು ಕಬಾಬ್ ಮತ್ತು ಏನು ಚಿಕನ್ ಚಿಲ್ಲಿ ಸೇರಿದಂತೆ ಹಲವಾರು ಐಟಮ್ಗಳನ್ನ ಸಹ ಕಡಿತಗೊಳಿಸಿರುವಂಥದ್ದು. ವಾಣಿಜ್ಯ ಸಿಲಿಂಡರ್ಗಳ ಅಭಾವದಿಂದ ಇವತ್ತು ಎಲ್ಲವನ್ನೂ ಸಹ ಮಾಡಲು ಸಾಧ್ಯವಾಗದ ಕಾರಣ ಇವತ್ತು ಹೋಟೆಲ್ನ ಮಾಲೀಕರು ಕೇವಲ ಏನು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಒಂದಿಷ್ಟು ಏನು ಬೇರೆ ಬೇರೆ ರೀತಿಯ ಏನು ಊಟಗಳನ್ನು ಮಾಡಲು ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಹೋಟೆಲ್ನ ಮಾಲೀಕರು ಇಲ್ಲೇ ಇದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಏನು ಇವತ್ತು ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ ತಮಗೆ, ಅದಕ್ಕೆ ನೀವು ಸೌದೆಯಲ್ಲಿ ಮಾಡ್ತಾ ಇದ್ದೀರಿ? ವಾಣಿಜ್ಯ ಸಿಲಿಂಡ್ರು 1 ವಾರದಿಂದ ನಮಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಅದರಿಂದ ಸೌದೆನಲ್ಲಿ ಬಿರಿಯಾನಿ, ಮಟನ್ ಸಾರು, ಚಿಕನ್ ಸಾರುಗಳು ಮಾಡ್ತಾಯಿದ್ರಿ. ಕೆಲವೊಂದೆಲ್ಲ ಐಟಮ್ಗಳು ನಿಲ್ಲಿಸ್ಬಿಟ್ಟಿದ್ರಿ. ತುಂಬಾ ತೊಂದರೆ ಆಗಿದೆ. ಸೌದೆ ರೇಟ್ ಜಾಸ್ತಿ ಆಗಿದೆ. ಈಗ ನಮಗೆ ಜಾಸ್ತಿ ಕಷ್ಟನೇ ಆಗಿದೆ ಹೋಟ್ಲ್ ನಡೆಸೋವಂಥದ್ದು. ಇನ್ನು ನಡೆಸಲಿಲ್ಲ ಅಂದರೆ ಜನ ವಾಪಸ್ ಹೋಗ್ತಾರೆ, ಇದಕ್ಕೆ ಹುಡ್ಕೊಂಬರ್ತಾರೆ. ಅದರಿಂದ ನಾವು ಸೌದೆ ಒಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ. ಸರ್, ಎಷ್ಟು ದಿನದಿಂದ ಸೌದೆಯಲ್ಲಿ ಮಾಡ್ತಾ ಇದ್ದೀರಿ? ಮತ್ತು ಸಿಲಿಂಡರ್ಗಳು ಇವಾಗ ನಿಮಗೆ ಸಂಪೂರ್ಣವಾಗಿ ಸಿಗ್ತಾನೆ ಇಲ್ವಾ ಅಂತ? ಸಂಪೂರ್ಣವಾಗಿ ಒಂದು ಸಿಲಿಂಡ್ರ್ ಕೂಡ ಕೊಡ್ತಾ ಇಲ್ಲ. ಕಮರ್ಷಿಯಲ್ ಅಂತೂ ಇನ್ನೂ ನಮಗೆ ಒಂದು ಕೊಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಒಂದು 10 ದಿವಸದಿಂದ ನಾವು ಒಲೆಗಳಲ್ಲೇ ಮಾಡಿಕೊಂಡು ಇದು ಮಾಡ್ತಾಯಿದ್ದೀವಿ. ಯಾವ್ಯಾವ ಮೆನು ಕಡಿತ ಮಾಡ್ತೀರಾ ಅಂದ್ರೆ ಹೇಳ್ತಾ ಇದ್ದೀರಿ, ಕಬಾಬು ಅವ್ರು ನಿಲ್ಲಿಸ್ಬಿಟ್ಟಿದ್ದೀರಿ ಅಂತ. ಯಾವ್ದು ನಿಲ್ಲಿಸಿದ್ರಿ ಸರ್ ನೀವು? ಬೋಟಿ ಮತ್ತು ಕೆಲವೊಂದು ಈ ಜಾಸ್ತಿ ಗ್ಯಾಸ್ ಯೂಸ್ ಆಗೋಂಥದ್ದು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರಿ. ಕಬಾಬು, ಬೋಟಿ, ಚಿಲ್ಲಿ, ಪೆಪ್ಪರು ಇವೆಲ್ಲ ನಿಲ್ಲಿಸಿದ್ರಿ. ಬರೀ ಸಾಂಬಾರು ಅಂಥದ್ದು ಮಾತ್ರ ಮೇಂಟೈನ್ ಮಾಡಿಕೊಂಡು ಹೋಟ್ಲ್ ನಡೆಸ್ಕೊಳ್ತಾಯಿದ್ವಿ. ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಅಷ್ಟೇ. ಒಂದು 30-40 ಐಟಮ್ ಇರುತ್ತೆ, ಅದೆಲ್ಲ ಸ್ಟಾಪ್ ಮಾಡಿದ್ರು. ಒಂದು 10 ಐಟಮ್, ಒಂದು 5-6 ಐಟಮ್ ಅಷ್ಟೇ ಈಗ ಕೊಡ್ತಾ ಇರೋಂಥದ್ದು. ಸರ್, ಈಗಾಗಲೇ ಸಾಕಷ್ಟು ಹೋಟೆಲ್ಗಳು ಸರ್ ಬಂದ್ ಮಾಡಿದ, ಅಂದರೆ ಏನು ವಾಣಿಜ್ಯ ಸಿಲಿಂಡರ್ಗಳು ಸಿಗದ ಕಾರಣ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾವೆ. ಇವಾಗ ನೀವು ಇವತ್ತು ಸೌದೆಯಲ್ಲಿ ಮಾಡ್ತಾ ಇದ್ದೀರಿ, ಹೆಂಗೆ ಸರ್, ಕಷ್ಟ ಅನಿಸ್ತಾ ಇದೆಯಾ ಅಂತ? ಕಷ್ಟನೇ, ನಮಗೂ ಜಾಗ ಇಲ್ಲ, ಆದರೂ ಒಂದು ಸ್ವಲ್ಪ ಕಷ್ಟದಲ್ಲೇ ಇದನ್ನು ಮಾಡ್ಕೊತಾ ಇದ್ದೀರಿ. ಕೆಲವೊಂದು ಪಾಪ ಹೋಟ್ಲು ಕ್ಲೋಸ್ ಮಾಡಿದ್ದಾರೆ, ಯಾಕಂದರೆ ಅಲ್ಲಿ ಜಾಗ ಇಲ್ಲ ಸೌದೆ ಒಲೆ ಹಾಕೋಕ್ಕೆ. ಅದರಿಂದ ಇದು ಮಾಡಿದ್ದಾರೆ. ಅದಕ್ಕೆ ಸರ್ಕಾರದವ್ರು ಒಂದು ಸ್ವಲ್ಪ ಇದನ್ನು ಗಮನ ತಗೊಂಡು ಒಂಚೂರು ಬೇಗನೆ ಕಮರ್ಷಿಯಲ್ ಕೊಟ್ಟರೆ ಜನಗಳಿಗೂ ತೊಂದರೆ ಆಗಲ್ಲ. ಪಾಪ ಆಸ್ಪತ್ರೆಗಳಿಗೆ ಅಲ್ಲಿ ಇಲ್ಲಿ ಬರ್ತಾರೆ, ವಾಪಸ್ ಹೋಗ್ತಾರೆ ಜನ ವಾಪಸ್ಸು. ಅದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು. ಸರ್, ನಿನ್ನೆ ಸಚಿವರು ಹೇಳೋದು ಮಾತಾಡಿದ್ದಾರೆ ಸರ್, 1000 ಸಿಲಿಂಡರ್ಗಳು ಹೋಟೆಲ್ ಕೊಡ್ತೀರಿ ಅಂತ. ಅದೇನು ಉಪಯೋಗ ಆಗುತ್ತಾ ಸರ್? ಅಂದ್ರೆ ಎಲ್ಲರಿಗೂ ಸಿಗುತ್ತಾ ಅಂತ 1000 ಸಿಲಿಂಡರ್ ಕೊಟ್ಟರೆ? ಇಲ್ಲ ಸರ್, ಸಿಗಲ್ಲ. 1000 ಕೊಟ್ಟರೆ ಏನು ಸಾಕಾಗಲ್ಲ. ಈಗ ನಮ್ಮದು ಡೈಲಿ ಒಂದು 4-5 ಬೇಕಾಗುತ್ತೆ. ಕಡಿಮೆ ಅಂದರೆ ಒಂದು 2 ಕೊಟ್ಟರೆ ಸಾಕು ನಮಗೆ. ಕಡಿಮೆ ಅಂದರೆ ಅದರಲ್ಲಿ ಹೆಂಗೋ ಮೇಂಟೈನ್ ಮಾಡ್ಕೊಬೋದು. ಅದು ಸೌದೆ ಒಲೆಯಲ್ಲಿ ಮಾಡಿಕೊಂಡು ಮಿಕ್ಕಿದ ಒಗ್ಗರಣೆಗಳು ಅದರಲ್ಲಿ ಹಾಕ್ಕೊಬೋದು. ಅದು ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಇವಿಷ್ಟು ಹೋಟೆಲ್ ಮಾಲೀಕರ ಮಾತ್ರ. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ, ಯುದ್ಧದ ಎಫೆಕ್ಟ್ ಇವತ್ತು ಏನು ಹೋಟೆಲ್ ಉದ್ಯಮದ ಮೇಲೆ ಏನು ಸಾಕಷ್ಟು ಪರಿಣಾಮ ಬೀರಿದೆ. ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹೋಟೆಲ್ಗಳನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋದು ಹೋಟೆಲ್ ಮಾಲೀಕರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.